ಈ ಆಸ್ಟಿಯೋಪೊರೋಸಿಸ್ ಟ್ರೀಟ್ಮೆಂಟು ಕ್ಯಾಲ್ಸಿಯಂ ಒಂದೇ ಅಲ್ಲ, ವಿಟಮಿನ್ ಸಿ ಇರ್ಬೋದು, ವಿಟಮಿನ್ D3 ಇರ್ಬೋದು, ಮತ್ತು ಬೇರೆ ಸ್ಪೆಷಲ್ ಮೆಡಿಸಿನ್ಸ್ ಇದೆ, ಬಿಸ್ಫಾಸ್ಫೋನೇಟ್ಸ್ ಅಂತ, ಅದನ್ನು ಕೊಡ್ತೀವಿ. ಅದು ಕೊಟ್ಟು ರೆಕ್ಟಿಫೈ ಮಾಡೋದಕ್ಕೆ. ಅಥವಾ ಕೆಲವು ಇಂಜೆಕ್ಷನ್ಸ್ ಬಂದಿದೆ. ನಾವು ಪೇಷಂಟ್ ಬಂದಾಗ ಅವ್ರು ಈ ಥರ ಸ್ಕ್ಯಾನ್ ಮಾಡಿ ಅವ್ರು ಯಾವ ಸ್ಟೇಜಲ್ಲಿ ಯಾವ ಹಂತದಲ್ಲಿ ಇದ್ದಾರೆ ಆಸ್ಟಿಯೋಪೊರೋಸಿಸ್ ಅಲ್ಲಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ಸ್ ಅಲ್ಲಿ ಮಾಡಬೇಕಾ ಇಂಜೆಕ್ಷನ್ ಅಲ್ಲಿ ಮಾಡಬೇಕಾ ನಾವು ಹೇಳ್ತೀವಿ. ಆಸ್ಟಿಯೋಪೊರೋಸಿಸ್ ಬಂದಾಗ ಇವರಿಗೆ ನಾರ್ಮಲ್ ಏನು ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಫ್ರಾಕ್ಚರ್ಗಳಾಗುತ್ತೆ. ಸಡನ್ ಆಗಿ ನಡೀತಿರ್ತಾರೆ, ಮೆಟ್ಲಿಂದ ಬಿದ್ದುಬಿಟ್ರು, ಕೈ ಕೆಳಗಿರ್ತಾರೆ, ಚಕ್ಕದ ರಿಸ್ಟ್ ಫ್ರಾಕ್ಚರ್ ಆಗುತ್ತೆ, ಕಾಮನ್ ಫ್ರಾಕ್ಚರ್ ರಿಸ್ಟ್. ಎರಡನೇದು ಶೋಲ್ಡರ್ ಫ್ರಾಕ್ಚರ್ ಆಗುತ್ತೆ, ಅಂದ್ರೆ ಕೆಳಗೆ ಬಿದ್ದರೆ ಶೋಲ್ಡರ್ ಫ್ರಾಕ್ಚರ್. ಅಥವಾ ತುಂಬಾ ಡೇಂಜರಸ್ ಅಂದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಫ್ರಾಕ್ಚರ್ ಆಗುತ್ತೆ. ಇಂಥ ಹಿಪ್ ಜಾಯಿಂಟ್ ಅಲ್ಲಿ ಫ್ರಾಕ್ಚರ್ ಆದಾಗ ಅವರಿಗೆ ಆಪರೇಷನ್ ಮಾಡಿ ಆ ಮೂಳೆಗಳಿಗೆ ಸ್ಕ್ರೂಗಳು ಪ್ಲೇಟ್ಗಳು ಹಾಕಿ ಫಿಕ್ಸ್ ಮಾಡಿದ್ರು ಆ ಬೋನ್ ಡೆನ್ಸಿಟಿ ವೀಕ್ ಇರೋದ್ರಿಂದ ಆಪರೇಷನ್ ಸಕ್ಸಸ್ ಆಗೋದು ಕಡಿಮೆ, ಫ್ರಾಕ್ಚರ್ ಹೀಲಿಂಗು ವೀಕ್ ಇರುತ್ತೆ. ಆ ಆಸ್ಟಿಯೋಪೊರೋಸಿಸ್ ತುಂಬಾ ಇದ್ದು ಇವ್ರಿಗೆ ಪ್ಲೇಟ್ ಹಾಕಿ ಅಥವಾ ಸ್ಕ್ರೂ ಹಾಕಿ